ಆಪ್ಕಿ ಅದಾಲತ್ನಲ್ಲಿ ಅರುಣ್ ಶೌರಿ ಅವರ ಮೇಲೆ ಇರುವ ಆರೋಪ. ಇವರು ತಮ್ಮ ಮಾತಿಗೆ ಬದ್ಧರಾಗಿಲ್ಲ. ಅರುಣ್ ಜಿ, ಬಹಳಷ್ಟು ಎಕ್ಸಾಂಪಲ್ಸ್ ಇವೆ, ಆದರೆ ಇವತ್ತು ಒಂದು ದೊಡ್ಡ ಉದಾಹರಣೆ ನಾನು ತಗೊಳ್ತಾ ಇದ್ದೀನಿ. ಯಾವಾಗ ನೀವು ಟೈಮ್ಸ್ ಆಫ್ ಇಂಡಿಯಾಗೆ ಹೋದ್ರೋ ಅಲ್ಲಿ ನೀವು ಹೇಳಿದ್ರಿ ಏನಂದ್ರೆ, ಟೈಮ್ಸ್ ಆಫ್ ಇಂಡಿಯಾ ಅದು ಪತ್ರಿಕೆ ಅಲ್ಲ, ಸರ್ಕಾರ ಅಂತ. ನಾನು ಸರ್ಕಾರಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ. ಆದ್ರೆ ಅವಕಾಶ ಸಿಕ್ಕ ಮೇಲೆ ನೀವು ಸರ್ಕಾರಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರಿ. ಇಲ್ಲ, ಆದ್ರೆ ಅದರದೊಂದು ಬೇರೆ ರಹಸ್ಯ ಇರ್ಬೋದು ನೋಡಿ. ಯಾವ ಒಂದು ಪತ್ರಿಕೆ ಸರ್ಕಾರದ ತರ ಇದೆಯೋ ಅದರಲ್ಲಿ ಕೆಲಸ ಮಾಡಬಾರ್ದು. ಆದ್ರೆ ಯಾವ ಒಂದು ಸರ್ಕಾರದಲ್ಲಿ ಪತ್ರಿಕೆಯ ಸ್ವಾತಂತ್ರ್ಯ ಇದೆಯೋ ಅದರಲ್ಲಿ ಕೆಲಸ ಮಾಡಬೇಕು. ಅಟಲ್ ಅವರ ಸರ್ಕಾರ ಹಾಗೆ ಇದ್ದಿದ್ದು. ಯಾವ ಸಮಯದಲ್ಲಿ ನೀವು ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಎಡಿಟರ್ ಆಗಿದ್ರಿ? 1987ನ ನಂತರ ನೀವು ಕ್ಯಾಂಪೇನ್ ಮಾಡಿದ್ರಿ ರಿಲಯನ್ಸ್ ಇಂಡಸ್ಟ್ರೀಸ್ನ ವಿರುದ್ಧ. ಆದರೆ ಯಾವಾಗ ನೀವು ಮಂತ್ರಿ ಆದ್ರಿ ಆಗ ನೀವು ಅದೇ ಕಂಪನಿ ಬಗ್ಗೆ ಹೊಗಳಿಕೆ ಸುರಿಮಳೆ ಸುರಿಸಿದ್ರಿ. ಇಲ್ಲ, ಇಲ್ಲಿವರೆಗೂ ನೀವು ಹೇಳ್ತಾ ಇದ್ರಿ ನಾನು ಎಷ್ಟು ಹಠಮಾರಿಯಾಗಿದ್ದೀನಿ ಅಂದ್ರೆ ಎಲ್ರಿಗೂ ಕೋಪ ಬರೋ ಹಾಗೆ ಮಾಡ್ತೀನಿ ಅಂತ. ಆದ್ರೆ ಇದರಲ್ಲಿ ನನ್ನ ಸ್ನೇಹಿತರಾದ ಗುರುಮೂರ್ತಿಯವರು ಆ ಸಮಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬರೆದಿದ್ರು. ಅದರಲ್ಲಿ ಅವ್ರು ತೋರಿಸಿದ್ದೇನು ಅಂತಂದ್ರೆ, ರಿಲಯನ್ಸ್ನ ಸಾಕಷ್ಟು ವಿಷಯಗಳು ಏನವ್ರು ಮಾಡ್ತಿದ್ರೋ ಅವರು ತಮ್ಮ ಲೈಸೆನ್ಸ್ ಕಂಡೀಷನ್ನ ಮಿತಿ ಮೀರಿ ಮಾಡ್ತಿದ್ದಾರೆ ಅಂತ. ಇದು ಅವರ ಮೇನ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿತ್ತು. ಅದು ಪೇಪರ್ನಲ್ಲೂ ಪ್ರಿಂಟ್ ಆಗಿತ್ತು. ಈಗ ಎಲ್ರೂ ಒಪ್ಕೋತಾರೆ. ನನ್ನ ಸ್ಪೀಚ್ನಲ್ಲೂ ಕೂಡ ನಾನು ಇದನ್ನೇ ಹೇಳಿದ್ದು. ಧೀರುಭಾಯ್ ಅಂಬಾನಿ ಅವರ ಡೆತ್ ಆನಿವರ್ಸರಿ ದಿನ ಪ್ರೆಸಿಡೆಂಟ್ ಅವರು ಅಲ್ಲಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ದು ಆ ಸ್ಪೀಚ್ ಇದೆ, ಆ ಸಮಯದ್ದು ಓದಿ ಅದನ್ನ. ಅವರು ಕೂಡ ಅಲ್ಲಿ ಹೋಗಿದ್ರು ಕಾಂಗ್ರೆಸ್ ಕಡೆಯಿಂದ. ನೋಡಿ, ಇವತ್ತಿನ ಈ ಸಿಚುವೇಶನ್ ಏನಿದೆ, ನಾವೆಲ್ಲರೂ ಒಪ್ಕೋತೀವಿ ಆ ಲೈಸೆನ್ಸಿಂಗ್ ಸಿಸ್ಟಮ್ ಸರಿ ಇರಲಿಲ್ಲ ಅಂತ. ಇವರು ಉಲ್ಲಂಘನೆ ಮಾಡಿದ್ರಲ್ಲ ಅದು. ನೋಡಿ, ಲೈಸೆನ್ಸಿಂಗ್ ಸಿಸ್ಟಮ್ನ ಇತ್ತೀಚೆಗೆ ಚೇಂಜ್ ಮಾಡಿದ್ದಾರೆ. ಆದ್ರೆ ಲೈಸೆನ್ಸಿಂಗ್ ಸಿಸ್ಟಮ್ ಚೇಂಜ್ ಆಗ್ಬೇಕು ಅಂತ ನಾನಿದನ್ನ ಇವತ್ತಿಂದ ಹೇಳ್ತಾ ಇಲ್ಲ. ನಾನಿದನ್ನ 1965ನಲ್ಲಿ ಯಾವಾಗ ಡಾಕ್ಟರಲ್ ಥೀಸಿಸ್ ಮಾಡಿದ್ನಲ್ಲ, ಅವಾಗಿಂದ ನಾನು ಲೈಸೆನ್ಸಿಂಗ್ ಸಿಸ್ಟಮ್ನ ಅಗೇನ್ಸ್ಟ್ ಬರಿತಾ ಬಂದಿದ್ದೀನಿ ಮತ್ತು ಹೇಳ್ತಾ ಬಂದಿದ್ದೀನಿ. ಎಲ್ಲ ಇದರಿಂದಾನೆ ಇಂಡಿಯಾ ಒಂದು ಜನರೇಷನ್ ಲೂಸ್ ಮಾಡ್ಕೊಳ್ಬೇಕಾಗತ್ತೆ, 25 ವರ್ಷ ಲೂಸ್ ಮಾಡ್ಕೊಳ್ಳುತ್ತೆ ಅಂತ. ಮತ್ತೆ ಅದೇ ಆಗ್ತಾ ಇದೆ. ಯಾವಾಗ ಗೌರ್ಮೆಂಟ್ ಲೈಸೆನ್ಸಿಂಗ್ ಸಿಸ್ಟಮ್ ಮಾಡುತ್ತೋ, ಯಾವ್ದು ಪೂರ್ತಿಯಾಗಿ ಕೆಟ್ಟದಾಗಿದೆಯೋ ಸರಿಯಾಗಿಲ್ವೋ, ಆಗ ಧೀರುಭಾಯ್ ಅಂಬಾನಿ ಅಂತವ್ರು ಹೀರೋಗಳಾಗ್ತಾರೆ. ಅವ್ರು ಯಾವಾಗ ಬ್ರೇಕ್ ಮಾಡ್ತಾರೆ ಲೈಸೆನ್ಸ್ ನ, ಆವಾಗ್ಲೇ ಗೌರ್ಮೆಂಟ್ಗೆ ಎಚ್ಚರ ಆಗೋದು ನಾವು ಮಾಡಿರೋ ಕೆಲಸ ಪೂರ್ತಿಯಾಗಿ ಸರಿ ಇಲ್ಲ ಅಂತ. ಸರಿ, ಈಗ ಜಡ್ ಸಾಹೇಬ್ರು ಇದನ್ನ ಹೇಳಿದ್ದಾರೆ. ಇದೇ ಸೆಂಟೆನ್ಸಸ್ನ ನಾನು ಸರಿ ಸುಮಾರು ಅಂದ್ರೆ ಆ ಸ್ಪೀಚ್ ನಲ್ಲಿ ಹೇಳಿದ್ದೆ. ಮತ್ತೆ ಒಬ್ಬ ತುಂಬಾ ದೊಡ್ಡ ನೊಬೆಲ್ ಪ್ರೈಸ್ ವಿನ್ನರ್, ನೋಡಿ ಅವ್ರನ್ನ ನಾನು 20th ಸೆಂಚುರಿನಲ್ಲೇ ದೊಡ್ಡ ಥಿಂಕರ್ ಅಂತ ಒಪ್ಕೋತೀನಿ. ಅವರು ಪ್ರೊಫೆಸರ್ ಹಾಯ್ಕ್ ಅವರ ಉಲ್ಲೇಖ ಕೊಟ್ಟು ನಾನು ಈ ವಿಷಯನ ಹೇಳಿದ್ದೆ. ಅಂದ್ರೆ ಸೊಸೈಟಿ ಹೇಗೆ ಲಾಸ್ನ ಡಿಸ್ರಿಗಾರ್ಡ್ ಮಾಡುತ್ತೆ, ಆಮೇಲೆ ಅದರಿಂದ ಲಾ ಚೇಂಜ್ ಆಗುತ್ತೆ. ಅದ್ರ ಮೇಲೆ ನೀವು ಹೇಳ್ತಾ ಇದ್ದೀರಾ ಏನಂದ್ರೆ ತಮ್ಮ ವ್ಯೂ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಈ ಮಾತು ನಿಜನ? ಏನಂದ್ರೆ ನೀವು ಆ ಸಮಯದಲ್ಲಿ ಏನ್ ಹೇಳಿದ್ರೋ ಅದರಿಂದ ಜನರಿಗೆ ಒಂದು ಬೇರೆ ಚಿತ್ರಣ ತೋರಿಸಿದ್ರಿ. ಇರ್ಬೋದು. ಆದ್ರೆ ಅದಕ್ಕೋಸ್ಕರ ಜನರ ಹತ್ರ ಯಾವತ್ತಾದ್ರೂ ಕ್ಷಮೆ ಕೇಳಬೇಕಲ್ವ? ಇಲ್ಲ, ಕ್ಷಮೆ ಕೇಳಲೇಬೇಕು. ನೋಡಿ, ಒಂದು ವೇಳೆ ನನಗೆ ಯಾವ ವಿಷಯ ಸರಿ ಅನಿಸ್ತಾ ಇದೆಯೋ ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆಗ ಜನರು ಖುದ್ದಾಗಿ ಯೋಚನೆ ಮಾಡ್ತಾರೆ. ನಾನು ಹೇಳ್ದೆ ಅಂತ ಏನು ಮಾಡಲ್ಲ ಅಲ್ವಾ? ನೀವು ಲೈಸೆನ್ಸಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೋಬೇಕು ಅಂತ ಬಯಸ್ತೀರಾ ಅಂದ್ರೆ ಅದರಲ್ಲಿ ನನ್ನ ವ್ಯೂ ಏನಿದೆ ಮತ್ತೆ ಜಡ್ ಸಾಹೇಬ್ರ ವ್ಯೂ ಏನಿದೆ, ಅದು 40 ವರ್ಷಗಳಿಂದ ನಾನು ಏನ್ ಬರೆಯೋದಕ್ಕೆ ಅಂತ ಶುರು ಮಾಡಿದ್ನೋ ಅದು ಒಂದು ಕನ್ಸಿಸ್ಟೆಂಟ್ ವ್ಯೂ ಆಗಿದೆ. ಈ ಮಾತು ನಿಜನ? ಯಾವಾಗ IPCLನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು ಮತ್ತೆ ರಿಲಯನ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿತ್ತು, ಆಗ ತುಂಬಾ ಪ್ರೆಷರ್ ಇತ್ತು ನಿಮ್ಮ ಮೇಲೆ. ಹೌದು, ತುಂಬಾ ಪ್ರೆಷರ್ ಇತ್ತು, ತುಂಬಾನೇ ಪ್ರೆಷರ್ ಇತ್ತು. ನೋಡಿ, ರಿಲಯನ್ಸ್, ಯಾಕಂದ್ರೆ ಈ ರಿಲಯನ್ಸ್ ನೀವು ನೋಡಿ, ಯಾವುದೇ ಬಿಡ್ಡರ್ ಇರಲಿ, ಅವರು ಅಲ್ಲಿಗೆ ಬಂದಾಗ ಆ ಸ್ಟಾರ್ಟಿಂಗ್ ಲೈನ್ ಮೇಲೆ ಅವ್ರ ಬಗ್ಗೆ ಇಂಡಿಯಾದಲ್ಲಿ ಎಷ್ಟೊಂದು ಜಾಸ್ತಿ ವಿಷಯಗಳನ್ನ ಅವ್ರ ಮೇಲೆ ಫ್ಯಾಬ್ರಿಕೇಟ್ ಮಾಡಿ ಮಾಡಿ ಮಿನಿಸ್ಟರ್ಸ್ಗೆ ತಲುಪಿಸಲಾಗುತ್ತೆ. ನಾನೇ ನೋಡಿದ್ದೀನಿ. ಈ ಸಣ್ಣದಾಗಿರೋ ರೂಯಿಯಾ, ಒಂದು ಜೆಸಾಪ್ ಕಂಪನಿ ಕೋಲ್ಕತ್ತಾದಲ್ಲಿ 17 ವರ್ಷದಿಂದ ಏನು ಸಿಕ್ ಕಂಪ್ನಿ ಆಗಿತ್ತೋ, ಈ ವ್ಯಕ್ತಿ ಬಿಡ್ನ ಗೆದ್ಬಿಟ್ಟ. ಹೈಕೋರ್ಟ್ನಲ್ಲಿ ಕೇಸಸ್, ಸುಪ್ರೀಂ ಕೋರ್ಟ್ನಲ್ಲಿ ಕೇಸಸ್. ಈಗ ಅವನು 1.5 ವರ್ಷದಲ್ಲಿ ಟರ್ನ್ ಅರೌಂಡ್ ಮಾಡ್ಬಿಟ್ಟ. ಇದೇ ತರ ಯಾವಾಗ ಟಾಟಾ ಮುಂದೆ ಬಂದ್ರು, ಏರ್ ಇಂಡಿಯಾದ ಡಿಸ್ಇನ್ವೆಸ್ಟ್ಮೆಂಟ್ನಲ್ಲಿ ಟಾಟಾದ ಅಗೇನ್ಸ್ಟ್ ಎಷ್ಟೊಂದು ಕ್ಯಾಂಪೇನ್ ಪಾರ್ಲಿಮೆಂಟ್ನ ಹೊರಗೆ ಆಗಿತ್ತು. ಇದೇ ತರ ರಿಲಯನ್ಸ್ನ ಅಗೇನ್ಸ್ಟ್ ಒಂದು ತುಂಬಾ ಸ್ಟ್ರಾಂಗ್ ನೋಟ್ ಬಂದಿತ್ತು. ಅದು ಬಹುಶಃ 23 ಪೇಜ್ನ ನೋಟ್ ಆಗಿತ್ತು. ಏನಂದ್ರೆ ರಿಲಯನ್ಸ್ನ ಡಿಸ್ಕ್ವಾಲಿಫೈ ಮಾಡಿ ಅಂತ. ಒಬ್ಬ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿದು ಮತ್ತೆ ನನ್ನ ಸ್ನೇಹಿತನದಾಗಿತ್ತು. ನಾನದ್ರ ಮೇಲೆ ಖುದ್ದಾಗಿ ನನ್ನ ಒಪಿನಿಯನ್ನ ಫೈಲ್ನಲ್ಲಿ ಡಿಕ್ಟೇಟ್ ಮಾಡಿದ್ದೆ. ಆಗ ನಮ್ಮ ಸೆಕ್ರೆಟರಿ ಯಾರಿದ್ರೋ ಅವ್ರು ಹೇಳಿದ್ರು ನಿಮ್ಮ ಮಾತು ಸರಿ ಇದೆ ಅಂತ. ಆದ್ರೆ ಯು ಶುಡ್ ನಾಟ್ ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಹೆಡ್. ಆಸ್ ದ ಸೆಕ್ರೆಟರಿ ಆಫ್ ದಿಸ್ ಮಿನಿಸ್ಟ್ರಿ, ಇಟ್ಸ್ ಮೈ ಡ್ಯೂಟಿ ಟು ಅಡ್ವೈಸ್ ಯು ಆನ್ ದಿಸ್.
You must take the clearance of the Prime Minister. Because this is a very big decision. This is involving Reliance. This is a corporate war going on. You will be blamed. I said, no, I have no idea what the point is in the law. He said, no, you are right, but you have to. I'm telling you that you must go. So after the cabinet meeting, I actually told Atalji, ನಾನು ಹೇಳಿದೆ, ಸರ್ ವಿಷಯ ಏನು ಅಂತಂದ್ರೆ ನನ್ನ ಪೂರ್ತಿ ಇನ್ಸ್ಟಿಂಕ್ಟ್ ಇದೆ ಏನಂದ್ರೆ ನಾನು ನಿಮ್ಮಿಂದ ಅನುಮತಿ ತಗೋಬಾರ್ದು ಅಂತ. ಆದ್ರೆ ನನ್ನ ಸೆಕ್ರೆಟರಿ ಹೇಳ್ತಾ ಇದ್ದಾರೆ, ಇದು ರಿಲಯನ್ಸ್ನ ವಿಷಯ ಆಗಿರೋದ್ರಿಂದ ನಾನು ನಿಮಗೆ ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡ್ಬಿಡ್ತೀನಿ ಅಂತ. ಇಲ್ಲಾಂದ್ರೆ ಜನ ಹೇಳೋದೇನಂದ್ರೆ ಯಾರಾದ್ರೂ ಆರೋಪ ಮಾಡ್ತಾರೆ ಅಂದ್ರೆ ದುಡ್ಡು ತಗೊಂಡಿದ್ದಾರೆ, ರಿಲಯನ್ಸ್ಗೆ ಫೇವರ್ ಮಾಡ್ತಿದ್ದಾರೆ ಅಂತ. ಆಗ ಅಟಲ್ ಅವ್ರು ಹೇಳಿದ್ರು, ಹೌದು ಅದಂತೂ ಮಾಡೇ ಮಾಡ್ತಾರೆ ಅಂತ. ಸರಿ ಏನ್ ವಿಷಯ ಅಂದ್ರು. ಆಗ ನಾನು ಹೇಳಿದೆ, ಇದು ವಿಷಯ ನಾನು ಡಿಸಿಷನ್ ತಗೊಂಡಿದ್ದೀನಿ ಅಂತ. ಹಿ ಸೆಡ್, ಯಾವುದು ಸರಿ ಅನ್ಸುತ್ತೋ ಅದನ್ನು ಮಾಡು, ಹೀಗೆಲ್ಲ ಕೇಳೋದು ಬೇಕಾಗಿಲ್ಲ ಅಂತ. ನೋ, ಜಸ್ಟ್ ಇಮ್ಯಾಜಿನ್ ಎ ಪ್ರೈಮ್ ಮಿನಿಸ್ಟರ್ ಸೇಯಿಂಗ್ ದಟ್. ದಟ್ ಗಿವ್ಸ್ ಸೋ ಮಚ್ ಕಾನ್ಫಿಡೆನ್ಸ್ ಟು ಎ ಪರ್ಸನ್ ವರ್ಕಿಂಗ್ ವಿತ್ ಹಿಮ್. ದಟ್ ಯಸ್, ವಿ ಶುಡ್ ಡೂ ದ ರೈಟ್ ಥಿಂಗ್. ರಿಲಯನ್ಸ್ ಆಗಿರಲಿ, ಟಾಟಾ ಆಗಿರಲಿ, ಯಾರೇ ಆಗಿರಲಿ,